ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ಒಂದು ಬ್ಲೌಸ್ ಇವು ಅಟ್ಯಾಚ್ ಮಾಡತ್ತಿದ್ದೆ. ಅದಕ್ಕೆ ಅದನ್ನ ವಿಡಿಯೋ ಮಾಡಿ ಹಾಕೋಣ ಅಂತೇಳಿ ವಿಡಿಯೋ ಮಾಡಿ ಹಾಕಕತ್ತೀನಿ. ಇದೇನು ದೊಡ್ಡಾಗದ ಅಂತ ಕೇಳ್ಬೋದು ನೀವು, ಯಾಕಂದ್ರೆ ಭಾಳ ಜನ ಹುಕ್ ಹಚ್ಚಕ್ಕೆ ಬರ್ಲಾರ್ದವರು ಅದಾರ. ಸೊ ಅವ್ರಿಗೆ ಹೆಲ್ಪ್ ಆಕತ್ತೆ ಅಂಥೇಳಿ ಮಾಡಬಾರ್ದು ಯಾಕಂತ ಅನ್ನಿಸ್ತು, ಹಾಗಾಗಿ ವಿಡಿಯೋ ಮಾಡಕತ್ತೀನಿ. ಏನಂದ್ರೆ ಭಾಳ ಜನ ಹುಕ್ ಹಚ್ಕೊಳಕ್ಕೆ ಬರ್ಲಾರ್ದಕ್ಕೇ ಎಷ್ಟೋ ಚಲೋ ಬ್ಲೌಸು ಬಿಟ್ಟವರು ಅದಾರ. ಸೊ ಅದಕ್ಕೆ ಹುಕ್ ಹಚ್ಚೋದ್ರಾಗೂ ಭಾಳ ಥರ ವೆರೈಟಿ ಅದಾವು. ಬಟ್ ಈ ಥರ ಹಚ್ಚೋದ್ರಿಂದ ಒಂಥರ ಹ್ಯಾಮ್ಮಿಂಗ್ ಟೈಪ್ ಹೆಣ್ದಂಗೆ ಅನಿಸ್ತೈತಿ, ನೀಟಾಗಿ ಬರ್ತೈತಿ. ಆಮೇಲೆ ಗಟ್ಟಿಮುಟ್ಟಿನೂ ಇರ್ತೈತಿ. ಬ್ಲೌಸ್ ಹೊಲಿದ್ರೂ ಹುಕ್ ಹರಿಯೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ನಮ್ಮ ಹತ್ರ ಎಲ್ಲ ಮಾಡೋಕ್ಕೆ ಬರ್ತಾ ಇರಬೇಕು ಅಂದ್ರೆ ನಮ್ಗೆ ಯೂಸ್ ಆಗ್ತೈತಿ. ಯಾವ ಕೆಲಸನೂ ಕೇಡಾಗಂಗಿಲ್ಲ. ಈ ಎಳೆ ತೊಗೋಬೇಡ್ರಿ, ಈ ಎಳೆ ತೊಗೋರಿ. ಸೂಜಿ ಚುಚ್ಚಿದ ತಕ್ಷಣ ಸೂಜಿ ಕೆಳಗಿರುತ್ತಲ್ಲ ಆ ಎಳೆ ಚುಚ್ಚಿದ ಮೇಲೆ ಒಂದು ರೌಂಡ್ ಅದನ್ನು ಹಾಕಿ ತೆಗಿಬೇಕು. ಅಂದ್ರೆ ಪೂರ್ತಿ ಆ ಹೋಲು ಈ ಹೋಲು ಎರಡು ಹೋಲಿಗೂ ಅದೇ ಥರ ಮಾಡಬೇಕು. ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡಿಕೊಂಡು ಮತ್ತು ಬಾಜುಕ ಅದೇ ಹೋಲ್ನಾಗ ಹಾಕಿ ತೆಗಿಬೇಕಾಗ್ತೈತಿ ಸೂಜಿನ. ಅಂದ್ರೆ ಫಿಟ್ಟಾಗಿ ಬರ್ತೈತಿ. ಸೊ ಅದಕ್ಕೆ ಇದೊಂದು ಹೆಲ್ಪ್ಫುಲ್ ಆಗಲಿ ನಮ್ಮ ಸಬ್ಸ್ಕ್ರೈಬರ್ಗೆ ಅಂಥೇಳಿ ಅಂದ್ಕೊಂಡು ಯೂಸ್ ಆಗ್ತೈತೆ ಅಂಥೇಳಿ ವಿಡಿಯೋ ಮಾಡಕತ್ತೀನಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಶೇರ್ ಮಾಡಿರಿ. ಸೊ ಇದು ಈ ಹೋಲ್ ಕಂಪ್ಲೀಟ್ ಆಯ್ತು. ಈಗ ಅರ್ಧ ಹೋಲ್ನಾಗನ ಚುಚ್ಕೊಂಡು ಮತ್ತು ಈ ಕಡೆ ತರಕತ್ತೀನಿ. ನಾವು ಹೊರಗಿಂದ ಎಳೆ ತೊಗೊಳೋದಕ್ಕೂ ಈ ಥರ ಟ್ರಿಕ್ಸ್ ಯೂಸ್ ಮಾಡೋದಕ್ಕೂ ನೀಟ್ ಫಿನಿಶಿಂಗ್ ಬರ್ತೈತಿ, ನೋಡೋಕ್ಕೂ ಚಂದ ಅನ್ನಿಸ್ತೈತಿ. ನಾವು ಯಾವುದೇ ಕೆಲಸ ಮಾಡುವಾಗ ನೀಟಾಗಿ ಮಾಡಿದ್ರೇ ಅದು ಒಂದು ಒಳ್ಳೆ ಔಟ್ಪುಟ್ಟಾಗಿ ಬರ್ತೈತೆ ಅಂತ ಹೇಳ್ಬೋದು ನಮ್ಗೆ. ಸೊ ಅದಕ್ಕೆ ಈ ಥರ ಎಲ್ಲ ಟ್ರಿಕ್ಸ್ ಯೂಸ್ ಮಾಡೋದ್ರಿಂದ ಯೂಸ್ಫುಲ್ ಆಗ್ತೈತಿ ಅಂತ ಹೇಳ್ಬೋದು. ಸೊ ಅದು ಆ ಸೈಡಿಂದ ಕಂಪ್ಲೀಟ್ ಆದಮೇಲೆ ಈ ಸೈಡು ಅದೇ ಥರ ಮಾಡಬೇಕು. ಸೇಮ್ ಹ್ಯಾಮಿಂಗ್ ಮಾಡ್ದಂಗನ ಸ್ವಲ್ಪ ಒಂದು ರೌಂಡ್ ಹಾಕ್ಕೋಬೇಕಷ್ಟೆ ಸೂಜಿಗೆ. ಸೂಜಿ ಕೆಳಗಿರೋ ದಾರದಿಂದ ಇನ್ನೊಂದು ಸಲ ಹೇಳ್ತೀನಿ. ಇದಾದಮೇಲೆ ಇದು ಕಂಪ್ಲೀಟ್ ಆದಮೇಲೆ ಈಗೇನು ಹಾಕಕತ್ತೀವಲ್ಲ ಅದೇ ಹೋಲ್ ಒಳಗೆ ಹುಕ್ ಇರುತ್ತಲ್ಲ ಆ ಸೈಡ್ ಚುಚ್ಕೋಬೇಕು ಸೂಜಿನ. ಚುಚ್ಕೊಂಡ್ಮೇಲೆ ಇಲ್ಲೊಂದು 5-6 ಸಲ ನೀವು 5-6 ರೌಂಡ್ ಹಾಕೊಂಡ್ಬಿಟ್ರಿ ಅಂದ್ರೆ ಗಟ್ಟಿ ಆಗಿಬಿಡ್ತೈತಿ ಹುಕ್ಕು. ಸೊ ಈ ಥರ ಹುಕ್ ಹಚ್ಚೋದ್ರಿಂದ ಫಿಟ್ಟಾಗಿರ್ತೈತಿ. ಆಮೇಲೆ ನೀಟ್ನೆಸ್ ನೋಡ್ಬೋದು ನೀವು. ಆಮೇಲೆ ಟೈಲರಿಂಗ್ ಒಳಗೆ ಫಸ್ಟ್ ಇದನ್ನು ಹೇಳ್ಕೊಡ್ತಾರೆ. ಸೊ ಅದಕ್ಕೆ ಭಾಳ ಜನಕ್ಕೆ ಹೆಲ್ಪ್ ಆಗ್ತೈತಿ ಅಂಥೇಳಿ ಈ ವಿಡಿಯೋ ಮಾಡೀನಿ. ಸೊ ಫಸ್ಟ್ ನಾವು ಕೆಳಗಿಂದನೇ ಸ್ಟಾರ್ಟ್ ಮಾಡಿರ್ತೀನಿ. ಆಮೇಲೆ ಮಾರ್ಕ್ ಮಾಡ್ಕೊಳ್ಳೋದು ಫಸ್ಟಿಗೆ ತೋರಿಸಿದ್ದಲ್ಲ ವಿಡಿಯೋ ಒಳಗೆ, ಆ ಥರ ಫಸ್ಟ್ ಉಕ್ಕಿನ ಮಣಿ ಮಾಡಿಕೊಂಡು ಅದ್ರ ಮೇಲೆ ಪೆನ್ಸಿಲ್ಲೇ ಮಾರ್ಕ್ ಮಾಡಿಕೊಂಡು ಅದನ್ನು ಟ್ಯಾಪ್ ಈಗ ಈ ಸೈಡ್ ಟ್ಯಾಬ್ ಮಾಡಿಕೊಂಡ್ರೆ ಸೇಮ್ ಲೆಂತಿಗೆ ನಮ್ಗೆ ಹುಕ್ ಅಟ್ಯಾಚ್ ಮಾಡ್ಕೋಬೋದು ಈಸಿಯಾಗಿ. ನಾನೀಗ ಮಾರ್ಕ್ ಮಾಡಿನಲ್ಲ ಆ ಥರ. ಬೇಕಂದ್ರೆ ವಿಡಿಯೋ ನೀವು ಫಸ್ಟಿಂದ ನೋಡಿರಿ, ನಿಮ್ಗೆ ಗೊತ್ತಾಗ್ತೈತಿ ಯಾವ ಥರ ಅಂಥೇಳಿ. ಸೊ ನಾವು ಕಂಟಿನ್ಯೂ ಮಾಡಬೇಕಂದ್ರೆ ಈ ಥರ ಕಂಟಿನ್ಯೂ ಮಾಡ್ಕೋಬೇಕು. ಯಾಕೆ ನಾನು ಥ್ರೆಡ್ ಪಾರ ಹೇಳ್ಕೊಂಡೆ ಅಂದರೆ ಪದೇ ಗಂಟು ಹಾಕುವಂಥ ನೆಸೆಸರಿ ಇರೋದಿಲ್ಲ. ಆ ಹುಕ್ಕಿಂದ ಈ ಹುಕ್ಕಿಗೆ ಕಂಟಿನ್ಯೂ ಆಗಿ ಹಾಕ್ಕೋಬೋದು. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಮತ್ತು ಈ ಥರ ಎಂಬ್ರಾಯ್ಡ್ರಿ ಆಮೇಲೆ ಟೈಲರಿಂಗ್ ರಿಲೇಟೆಡ್ ವಿಡಿಯೋ ಹಾಕ್ತಾಯಿರ್ತೀನಿ. ಈ ವಿಡಿಯೋ ಎಲ್ಲಿಗೆ ಮುಗಿಸ್ತೀನಿ ಅಂತ ಬಾಯ್.